ಸರ್, ಪ್ರಾಸೆಸ್ ಸ್ಟಾರ್ಟ್ ಆಯ್ತಾ? ಎನಿ ಪಾಸಿಟಿವ್ ರಿಸಲ್ಟ್? ನಾವು ಮಾಡಬೇಕಾಗಿರೋ ಪ್ರಯತ್ನನೆಲ್ಲ ಮಾಡಿದ್ವಿ. ನೀವು ಗೆಸ್ ಮಾಡಿದ ಹಾಗೆ ಸಮ್ ಮ್ಯಾಟರ್ ಇಸ್ ದೇರ್. ಇದು ನಿಮ್ಮೂರಲ್ಲಿರೋ ದೇವಸ್ಥಾನದ ಸ್ಕೆಚ್ ಅಲ್ವಾ? ಹೌದು. ಅದನ್ನು ಬಿಡಿಸಿದ್ದಾರೆ ಅಂದ್ರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಯಾವುದೊಂದು ವಿಷಯ ಇದ್ದೇ ಇರುತ್ತೆ. ನಾನು, ಸುಂದರ, ಶಂಕರ 3 ಜನ ಚಿಕ್ಕ ವಯಸ್ಸಿಂದನೂ ಒಳ್ಳೆ ಫ್ರೆಂಡ್ಸು. ನಮ್ಮೂರಲ್ಲಿರೋ ಶಿವಾಲಯ ಯಾವತ್ತೂ ಮುಚ್ಚೆ ಇರುತ್ತೆ ಅಂತ, ಆ ದೇವಸ್ಥಾನ ಒಳಗಡೆ ಏನೋ ರಹಸ್ಯ ಇದೆ ಅಂತ, ಪ್ರಾಣ ಕಳ್ಕೋತಾರೆ ಅಂತ, ಈ ತರ ಎಷ್ಟೋ ಕತೆಗಳನ್ನ ನಾವು ಕೇಳಿದೀವಿ. ಊರವರೆಲ್ಲ ಹೇಳೋ ಕತೆನ ನಿಜನೋ ಸುಳ್ಳೋ ಅಂತ ನಾವು ತಿಳ್ಕೋಬೇಕು ಅಂತ ನಾವ್ ಅನ್ಕೊಂಡ್ವಿ. ಆ ದೇವಸ್ಥಾನದಲ್ಲಿರೋ ಅನಂತ ರಹಸ್ಯ, ಆ ರಹಸ್ಯದ ಬಗ್ಗೆ ಹೇಗಾದ್ರೂ ನಾವು ತಿಳ್ಕೋಬೇಕು ಅಂತ ನಾನು ಸೈನ್ಸು, ಸುಂದರ ಇಂಜಿನಿಯರಿಂಗು, ಶಂಕರ ವೇದಶಾಸ್ತ್ರ ಓದ್ಬೇಕು ಅಂತ ನಾವು ಚಿಕ್ಕ ವಯಸ್ಸಲ್ಲೇ ನಿರ್ಧಾರ ಮಾಡಿದ್ವಿ. ನಾವು ಅನ್ಕೊಂಡ್ ಹಂಗೆ ನಾನು ಸೈಂಟಿಸ್ಟು, ಸುಂದರ ಇಂಜಿನಿಯರು, ಶಂಕರ ವೇದಶಾಸ್ತ್ರ ನಿಪುಣ ಆದ್ವಿ. ನಾವು ಓದಿರೋ ವಿಷಯ ಪರಿಜ್ಞಾನದಿಂದ ಆ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಅಂತ ನಮ್ಮ ಪ್ರಯತ್ನ ಶುರು ಮಾಡಿದ್ವಿ. ಆ ದೇವಸ್ಥಾನಕ್ಕೆ ಅದ್ಭುತವಾದ ಶಕ್ತಿ ಇದೆ ಅಂತ ಎಷ್ಟೋ ಜನ ಮಹರ್ಷಿಗಳು ತಪಸ್ ಮಾಡಿ ಎಷ್ಟೋ ಮೌಲ್ಯವಾದ ಗ್ರಂಥಗಳನ್ನ ರಚಿಸಿದ್ದಾರೆ ಅಂತ, ಅದರಲ್ಲಿ ವೇದ ವಿದ್ಯೆಗೆ ಸಂಬಂಧಿಸಿರೋ ವಿಷಯ ಅಷ್ಟೇ ಅಲ್ಲದೆ ಸರ್ವ ಮಾನವ ಕುಲಕ್ಕೆ ಉಪಯೋಗ ಆಗೋ ವೈದ್ಯ ಕುಲಕ್ಕೆ ಸಂಬಂಧಪಟ್ಟಿರೋ ಅಮೂಲ್ಯವಾದ ಗ್ರಂಥಗಳು ಕೂಡ ಇವೆ. ಅವರು ರಚಿಸಿರೋ ಗ್ರಂಥಗಳನ್ನ ಆ ಗುಡಿಯೊಳಗಡೆ ಭದ್ರವಾಗಿಟ್ಟಿದ್ದಾರೆ ಅಂತ, ಅದನ್ನ ಯಾರೂ ಕದ್ದು ದುರ್ವಿನಿಯೋಗ ಮಾಡಬಾರ್ದು ಅಂತ ನಾಗಕುಲನೇ ಆ ದೇವಸ್ಥಾನನ ರಕ್ಷಿಸ್ತಾ ಇದೆ ಅಂತ ನಮ್ ಪರಿಶೋಧನೆಯಿಂದ ತಿಳ್ಕೊಂಡ್ವಿ. ಆ ಗ್ರಂಥಗಳು ಮಾನವ ಕುಲಕ್ಕೆ ಉಪಯೋಗವಾದಾಗ್ಲೇ ಆ ಮಹರ್ಷಿಗಳ ಆಸೆ ನೆರವೇರುತ್ತೆ ಅಂತ ನಾವು ಭಾವಿಸಿದ್ವಿ. ಆ ದೇವಾಲಯಕ್ಕೆ ಹೇಗೆ ಹೋಗ್ಬೇಕು, ಆ ದೇವಾಲಯಕ್ಕೆ ಎಷ್ಟು ಮಾರ್ಗಗಳಿವೆ, ಯಾವ ದಿನ ಯಾವ ಮುಹೂರ್ತದಲ್ಲಿ ಹೋದ್ರೆ ಹಾವು ಕಚ್ತಿರೋ ತರ ತಪ್ಪಿಸ್ಕೊಳ್ಬೋದು ಅಂತ, ಯಾವ ನಕ್ಷತ್ರ ಯಾವ ದಿನದಲ್ಲಿ ಆ ದೇವಾಲಯಕ್ಕೆ ಹೋಗ್ಬೋದು ಅಂತ, ಈ ತರ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಆಮೇಲೆ ಏನಿದೆಯೋ ಓದಿ. ಒಳ್ಳೆ ಉದ್ದೇಶದಿಂದ ನಾವು ಮಾಡ್ತಿರೋ ಪ್ರಯತ್ನನ ಕೆಲವರು ಸ್ವಾರ್ಥ ಅಂತ ತಿಳ್ಕೊಂಡ್ರು. ಆ ದೇವಾಲಯದಲ್ಲಿರೋ ರಹಸ್ಯದ ಬಗ್ಗೆ ಅವರಿಗೆ ಅದ್ಯಾವುದೂ ಗೊತ್ತಾಗಬಾರ್ದು ಅಂತ
ನಾವು ತಿಳ್ಕೊಂಡಿರೋ ವಿಷಯನೆಲ್ಲ ಈ ಡೈರಿಲಿ ಬರೆದು ನನ್ನ ಸೈನ್ಸನ್ನ ಶಂಕರನ ಮಂತ್ರಶಕ್ತಿಯಿಂದ ಇದನ್ನ ಭೂಸ್ಥಾಪಿತ ಮಾಡ್ತಾ ಇದ್ದೀವಿ. ಶತ್ರುಗಳು ಎಷ್ಟೇ ಪ್ರಯತ್ನ ಪಟ್ರು, ಎಷ್ಟೇ ವಿಧವಾಗಿ ಯೋಚನೆ ಮಾಡಿದ್ರು ಅವರದನ್ನ ಓದಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಒಂದು ನಕ್ಷತ್ರದ ಹೆಸರಿನಲ್ಲಿ ಮಂತ್ರ ದಿಗ್ಬಂಧನ ಮಾಡ್ತಾ ಇದ್ದೀವಿ. ಆ ನಕ್ಷತ್ರದವ್ರನ್ನ ಬಿಟ್ಟು ಇದು ಇನ್ಯಾರಿಗೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಆ ನಕ್ಷತ್ರ ಯಾವ್ದಂದ್ರೆ ಅದಾದ್ಮೇಲೆ ಏನೂ ಇಲ್ಲ, ಪೇಜಸ್ ಎಲ್ಲ ಖಾಲಿ ಆಗಿದೆ. ನಾನು ಆ 5 ಪೇಜ್ವರೆಗೆ ಮಾತ್ರ ಟ್ರೇಸ್ ಮಾಡೋಕ್ಕಾಯ್ತು. ಅದಾದಮೇಲೆ ಎಷ್ಟೇ ಟ್ರೈ ಮಾಡಿದ್ರೂ ತಿಳ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಇರೋ ಪೇಜಸ್ಸಲ್ಲಿ ಯಾವ ಕೆಮಿಕಲಿಂದ ಬರೆದಿದ್ದಾರೋ ಅದನ್ನು ಹೇಗೆ ಡಿಕೋಡ್ ಮಾಡಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಅದು ನಮ್ಮ ಸೈಂಟಿಸ್ಟ್ಗಳಿಗೆ ಚಾಲೆಂಜಿಂಗ್ ಆಗಿ ಮಿಸ್ಟ್ರಿ ಆಗಿ ಕಾಣಿಸ್ತಾ ಇದೆ. ನಿಮ್ಮಣ್ಣ ತುಂಬ ಜೀನಿಯಸ್. ರಿಯಲಿ ಹ್ಯಾಟ್ಸ್ ಆಫ್ ಟು ಹಿಸ್ ಇಂಟೆಲಿಜೆನ್ಸ್. ಎನಿವೇಸ್, ಎಲ್ಲ ತಿಳ್ಕೊಳಕ್ಕಾಗದೇ ಇದ್ರು ನಿಮ್ಮ ಹೆಲ್ಪಿಂದ ಇಂಪಾರ್ಟೆಂಟ್ ಮ್ಯಾಟ್ರ್ ತಿಳ್ಕೊಳ್ಳೋ ಹಾಗಾಯಿತು. ಥ್ಯಾಂಕ್ಸ್ ಅ ಲಾಟ್. ಎಲ್ಲ ತಿಳ್ಕೊಳಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮಣ್ಣ ಶಾಸ್ತ್ರನ ಎಷ್ಟು ನಂಬಿದ್ರೋ ಅವರು ಸೈನ್ಸನ್ನ ಕೂಡ ಅಷ್ಟೇ ನಂಬಿದ್ರು ಅನ್ಸುತ್ತೆ. ಅದಕ್ಕೆ ಅದರ ನಂತರದ ಪೇಜಲ್ಲಿ ಏನಿದೆಯೋ ಯಾರಿಗೂ ತಿಳಿಬಾರ್ದು ಅಂತ ಸೀಕ್ರೆಟ್ ಮೇಂಟೈನ್ ಮಾಡಿದ್ದಾರೆ. ಆ ರಹಸ್ಯನೇ ಅವರ ಪ್ರಾಣ ಕಾಪಾಡುತ್ತೆ ಅನ್ನೋ ವಿಷಯ ನಿಮ್ಮಣ್ಣಂಗೆ ಚೆನ್ನಾಗಿ ಗೊತ್ತು. ಆ ಸೀಕ್ರೆಟ್ ಏನು ಅಂತ ಗೊತ್ತಾಗಬೇಕು ಅಂದರೆ ನಿಮ್ಮಣ್ಣ ಬದುಕಿರಲೇಬೇಕು. ಅದಕ್ಕೆ ನಿಮ್ಮಣ್ಣನ ಕಿಡ್ನ್ಯಾಪ್ ಮಾಡಿರೋರು ಅವ್ರಿಗೇನು ಮಾಡೋದಿಲ್ಲ. ನೀವು ಡಿಸಪಾಯಿಂಟ್ ಆಗದೆ ನಿಮ್ಮಣ್ಣ ಬದುಕೇ ಇದ್ದಾರೆ ಅಂತ ಸಂತೋಷ ಪಡಿ. ಬನ್ನಿ. ಕೃಷ್ಣಯ್ಯ, ಬಾ ಹೊರಗೆ. ಕೃಷ್ಣಯ್ಯ,
ಏನು ಏನಕ್ಕೋಸ್ಕರ ಬಂದಿದ್ದೀರಾ? ನಿಮ್ಮ ಮಗಳ ವಿಷಯ ಮಾತಾಡೋದಕ್ಕೆ. ಆ ದಿನ ನಾನು ಕತ್ಲಾದ್ಮೇಲೆ ಹೊರಗೆ ಬಂದಿದ್ದಕ್ಕೆ ನನಗೆ 100 ಚಾಟಿ ಏಟ್ ಹೊಡ್ಸಿದ್ರಿ. ಈಗ ನಿನ್ ಮಗಳೇ ಯಾರ ಜೊತೆನೋ ಓಡ್ ಹೋಗಿದ್ದಾಳೆ. ಏಯ್, ಏನೋ ಮಾತಾಡ್ತಾ ಇದೀಯಾ? ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ ಮಾತಾಡ್ತಿದ್ಯೇನೋ? ನನ್ನ ಮಗಳು ಬೆಂಕಿ ಕಣೋ. ಬೆಂಕಿ ಆಗಿದ್ದಕ್ಕೆ ಆವತ್ತು ಬೆಂಕಿ ಕೆಂಡದ್ಮೇಲೆ ನಡೆಸಿದ್ಯಾ? ರಾತ್ರಿ ನಿನ್ನ ಮಗಳು ನಿನ್ನ ಮನೆ ಮುಂದೆ ಟೆಂಟಲ್ಲಿರೋ ಹುಡುಗನ ಜೊತೆ ಓಡ್ ಹೋಗಿದ್ದನ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ನಿನ್ನ ಮಗಳು ಓಡ್ ಹೋಗಿದ್ದಾಳೆ ಅನ್ನೋದಕ್ಕೆ ನನ್ನ ಮಗನೇ ಸಾಕ್ಷಿ. ನಿನ್ನ ಮಗಳು ಬೆಂಕಿ ಅಂತವಳು ಅಂತಿದ್ಯಲ್ಲ, ನಿನ್ನ ಮಗಳು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇದ್ಯಾ? ಇದ್ರೆ ತೋರ್ಸು. ನಿನ್ನ ಮಗಳನ್ನ ಹೊರಗಡೆ ಬಾ ಅಂತ ಹೇಳು. ಆ ಹುಡುಗನ್ನು ಕರ್ಸು, ಈಗ್ಲೇ ಗೊತ್ತಾಗತ್ತೆ. ಸುನಂದ, ಒಬ್ಬ ಹೆಣ್ಮಗಳಾಗಿ ಇನ್ನೊಬ್ಬ ಹುಡುಗಿ ಮೇಲೆ ಇಲ್ಸಲದ ಆರೋಪ ಮಾಡ್ತಿದ್ಯಲ್ಲ. ಆ ದಿನ ನಿನ್ ಮಗಂಗೆ ಶಿಕ್ಷೆ ಕೊಟ್ಟೆ ಅನ್ನೋ ಕೋಪನ ಮನ್ಸಲ್ಲಿ ಇಟ್ಕೊಂಡು ನನ್ ಮಗಳ ಮೇಲೆ ನಿಂದನೆ ಮಾಡೋದು ನ್ಯಾಯ ಅಲ್ಲ ಸುನಂದ. ನೀನ್ ಹಾಗೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ, ಒಂದ್ ಹೆಣ್ಮಗಳನ್ನ ಅವಮಾನ ಮಾಡೋದಕ್ಕೆ ನಾಚಿಕೆ ಆಗಲ್ವೋ ನಿನಗೆ? ಅಷ್ಟಕ್ಕೂ ನೀನೊಬ್ಬ ಹೆಂಗ್ಸ. ನಿನ್ನ ಮಗಳು ಮಾಡಿರೋ ತಪ್ಪನ್ನ ಸಮರ್ಥಿಸ್ಕೊಳ್ಳೋಕೋಸ್ಕರ ನನ್ನ ಬೈತಾ ಇದ್ಯಾ? ಯಾವ್ದೋ ಸಣ್ಣ ಹುಡುಗ ಹೇಳಿದ ಮಾತನ್ನ ಕೇಳಿ ಸ್ವಂತ ಭಾವನ್ಗೆ ಶಿಕ್ಷೆ ಕೊಟ್ಟವನು ನೀನು. ಅಂದಮೇಲೆ ಎದೆ ಎತ್ತರಕ್ಕೆ ಬೆಳೆದು ನಿಂತಿರೋ ನನ್ನ ಮಗನ ಸಾಕ್ಷಿನ ಪರಿಗಣಿಸಿ ನಿನ್ನ ಮಗಳು ತಪ್ಪು ಮಾಡಿದಾಳೆ ಅನ್ನೋದನ್ನ ಯಾಕೆ ಒಪ್ಕೋತಾ ಇಲ್ಲ? ನಿನ್ನ ಮಗಳು ಓಡ್ ಹೋಗಿಲ್ಲ ಅಂತ ನಿರೂಪಿಸ್ತೀಯ ನೀನು? ನನ್ನ ಮಗ ಹೇಳಿದ್ದು ಸುಳ್ಳು ಅಂತ ಆದ್ರೆ ನಿನ್ನ ಮಗಳು ನಿನ್ನ ಮನೇಲೇ ಇದ್ದಾಳೆ ಅಂತ ನಿರೂಪಿಸು ಕೃಷ್ಣಯ್ಯ. ಸುನಂದ, ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡು. ನಮ್ಮ ಮನೆ ಮರ್ಯಾದೆ ಹರಾಜಾಗ್ಬೇಕು ಅಂದ್ಕೊಂಡಿದ್ಯಾ? ನನ್ನ ಮೊಮ್ಮಗಳು ಯಾವ ತಪ್ಪು ಮಾಡಲ್ಲ. ನಾವು ಬೆಳೆಸಿರೋ ರೀತಿ ಮೇಲೆ ನಮಗ್ ನಂಬಿಕೆ ಇದೆ. ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ನಾನು ಸುಮ್ನಿರಲ್ಲ. ಹುಷಾರ್. ನನಗ್ ವಾರ್ನಿಂಗ್ ಆಮೇಲೆ ಕೊಡೋರಂತೆ. ನೀವ್ ಬೆಳೆಸಿರೋ ರೀತಿ ತುಂಬಾ ಚೆನ್ನಾಗಿದೆ ಅಂತ ನಿಮಗ್ ನೀವೇ ಹೇಳ್ಕೊಳೋದಲ್ಲ. ನಿನ್ನ ಮೊಮ್ಮಗಳು ಓಡ್ ಹೋಗಿದ್ದಾಳೆ ಅಂತ ನಾನ್ ಹೇಳ್ತಾ ಇದ್ದೀನಿ. ಅದಕ್ಕೆ ಉತ್ತರ ಕೊಡು ಮೊದ್ಲು. ಅಮ್ಮವ್ರೆ, ನಮ್ ಭೈರವಿ ಅಮ್ಮವ್ರು ನೀವ್ ಅಂದ್ಕೊಂಡಂಗಲ್ಲ. ನಮ್ಮ ಅಮ್ಮವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ಇನ್ ಒಂದ್ ಮಾತ್ ಮಾತಾಡಿದ್ರೆ ಏಯ್, ಅಷ್ಟಕ್ಕೂ ನೀನ್ ಯಾರೇ? ನಾನ್ ಯಾರನ್ನೋದು ನಿಮಗ್ ಬೇಕಾಗಿಲ್ಲ. ನಮ್ ಭೈರವಿ ಅಮ್ಮವ್ರ ಬಗ್ಗೆ ತೆಪ್ಪಾಗಿ ಮಾತಾಡಿದ್ರೆ ನಾನ್ ಸುಮ್ನಿರಕ್ಕಿಲ್ಲ. ಸುಮ್ನೆ ಇರ್ದೆ ಏನ್ ಮಾಡ್ತೀಯ? ಮಾತಾಡ್ ನೋಡಿ. ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ.
ಕೃಷ್ಣಯ್ಯನ್ ಮಗಳು ಭೈರವಿ ಯಾವನ್ ಜೊತೆನೋ ಓಡ್ ಹೋಗಿದ್ದಾಳೆ. ಮಾತಾಡ್ದೆ ಸಾಯ್ಸು. ನೀನ್ ಯಾರು ಅಂತ ಈ ಊರವ್ರಿಗೆ ಗೊತ್ತಿಲ್ಲ. ನೀನ್ ಈ ಮನೆ ಕೆಲಸದವಳು ಅನ್ಕೊಂಡಿದ್ನೆ ಹೊರತು ಈ ಊರವ್ರ ಮೇಲೆ ಧ್ವನಿ ಏರ್ಸಿ ಕೈ ಎತ್ತೋಷ್ಟು ಸೀನ್ ಇದೆ ಅನ್ಕೊಂಡಿರ್ಲಿಲ್ಲ. ಕೈ ಇಳ್ಸೆ. ನಮ್ಮನ್ನೇ ಹೆದರ್ಸೋ ಅಷ್ಟು ಸ್ವತಂತ್ರ ಕೃಷ್ಣಯ್ಯ ನಿನಗ್ ಕೊಟ್ಟಿದ್ದಾನೆ ಅಂದ್ರೆ ಅರ್ಥ ಆಯ್ತು. ಹೆಂಡತಿ ಇಲ್ಲ ಅಂತ ನಿನ್ನಂತ ಮಾಯಾಂಗೇನೇನ ಮನೇಲಿ ತಂದಿಟ್ಕೊಂಡಿದ್ದಾನೆ. ಸುನಂದ, ಇವಳು ನನ್ನ ಮಗಳಿದ್ದ ಹಾಗೆ. ಮನೆ ಕೆಲಸದವಳಷ್ಟು ಪೊಗರು ತೋರ್ಸಿದ್ರೆ ನಾನ್ ಮಾತ್ರ ಅಲ್ಲ, ಯಾರೇ ಆದ್ರೂ ಹಾಗೆ ಅನ್ಕೋತಾರೆ ಕೃಷ್ಣಯ್ಯ. ಏಯ್, ಏನ್ ಮಾತಾಡ್ತಿದ್ಯಾ? ಊರಿಗೆ ದೊಡ್ಡವ್ರ ನಮ್ಮ ಮಾನೂರ್ ಮುಂದೆ ನಿಂತ್ಕೊಂಡು ಮನ ಮರ್ಯಾದೆ ಇಲ್ದೆ ಮಾತಾಡಕ್ ನಿನ್ ಬಾಯ ಇನ್ನೇನು? ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ ಕೌಸಲ್ಯ? ಜಲಜಾ, ಹೌದಮ್ಮ. ಹೀಗೆ ಊರು ಹೆಸರು ಅಡ್ರೆಸ್ ಇಲ್ದೇ ಇರೋರ್ನ ಮನೆ ಕರ್ಕೊಂಬಂದ್ ಇಟ್ಕೊಂಡ್ರೆ ಯಾರ್ಗ್ ಹೇಗನ್ಸತ್ತೋ ಹಾಗೆ ಊಹಿಸ್ಕೊಳ್ತಾರೆ, ಮಾತಾಡ್ತಾರೆ. ಅಮ್ಮ ನೀನು ಏನಮ್ಮ? ಏಯ್, ಇಂಥ ಅನುಮಾನನೆಲ್ಲ ಜಾಸ್ತಿ ಮಾಡಿದ್ರೇನೆ ಅವಳಿಗೆ ಯಾವ ಸಂಬಂಧ ಬರ್ದೆ ನಿನಗೇನೇ ಕೊಟ್ಟು ಮದ್ವೆ ಮಾಡ್ತಾರೋ ಬುದ್ದು. ಯಾಕೇನು ಮಾತಾಡ್ತಾ ಇಲ್ಲ ಕೃಷ್ಣಯ್ಯ? ನಿನ್ನ ಮಗಳೆಲ್ಲಿ? ನಿನ್ ಮಗಳನ್ನ ಓಡಿಸ್ಕೊಂಡು ಹೋದೋನೆಲ್ಲಿ? ಅವ್ರು ಇಲ್ಲಿಗೆ ಯಾಕೆ ಬರ್ತಾರಮ್ಮ? ಅವ್ರು ಓಡ್ ಹೋಗಿದ್ದನ್ನ ನಾನು ನೋಡಿದೀನಿ ಅಂತ ಹೇಳ್ತಿದ್ದೀನಲ್ಲ. ಎಲ್ಲೋ ಅವನು? ಗೊತ್ತಿಲ್ಲ ಸರ್. ಏಯ್, ಹೇಳೋ ಹೇಳೋ. ನಮ್ಮ ಬಾಸ್ ಅಂತವ್ರಲ್ಲ ಸರ್, ಅವ್ರು ತುಂಬಾ ಒಳ್ಳೆಯವರು ಸರ್. ಮುಚ್ಚ ಬಾಯ್ನ.